ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಬ್ಬಾ, ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸುಳ್ಳಿ ಹೊಳ್ತಿಲ್ಲ. ಗುತ್ತಿಗೆ ತಕೊಳ್ಳೋದ್ರಿಂದ ನಿಂಗೆ ಖುಷಿ ಆಯ್ತದೆ ಅನ್ಕೊಂಡೆ ನಾನು ಗುತ್ತಿಗೆಗೆ ಅರ್ಜಿ ಹಾಕಿದ್ದು. ನಿಂಗೆ ನೋವು ಮಾಡೋ ಯಾವ ಉದ್ದೇಶನೂ ನನ್ಗಿಲ್ಲ ಕಣವ್ವ. ಯೋನಯ್ಯ ಇದು ಸುಮ್ಕೆ ಹೇಳಿದಿನ ಹೇಳ್ಕೊಂಡು ತಲೆ ತಿನ್ಕೊಂಡು ನೀನೇನವಿ ನಿಂತ್ಕೊಂಬಿಟ್ಟಲ್ಲ. ನಡಿ ಪೂಜೆಗೆ ರೆಡಿ ಮಾಡುಮ್ಮ. ಅಪ್ಪ ಪೂಜೆಗೆಲ್ಲ ಸಿದ್ಧತೆ ಆಯ್ತಾ? ಹ್ಞೂ ಕಣಪ್ಪ, ತಯಾರಿ ಮಾಡ್ಕೊಂಡಿವ್ನಿ. ಅಮ್ಮವ್ರು ಬರ್ನಿಲ್ವೇ? ಅವ್ವ, ಅತ್ತೆ ಬ್ಯಾಂಕಲ್ಲಿ ಮುಖ್ಯವಾದ ಕೆಲಸ ಇದೆ, ನೀವು ಹೋಗಿರಿ, ನಾನು ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಬರ್ತಾರೆ ತಾನೇ? ಅವ ನೀವು ಕರೆದಿದ್ದೀರಂದ್ರೆ ಬಂದೇ ಬರ್ತಾರೆ. ಸರಿ, ನಡ್ರಿ ನಡ್ರಿ ನಡ್ರಿ. ಯೋನಯ್ಯ, ದೀಪಕ್ಕೆ ಎಣ್ಣೆ ಕೊಡು. ನಾನು ಕೇಳಿದ್ದೀನಿ, ತಿಳಿಲ್ವೇನಯ್ಯ? ಏನ್ ಸುಮಾ, ಸಚಿನ್ ಜೊತೆ ಕುತ್ಕೊಂಡು ಪೂಜೆ ಮಾಡ್ಬೇಕು ಅಂತ ತಾನೇ ಖುಷಿಯಾಗಿದ್ದಂಗೈತೆ. ನಾನು ನೋಡಿದ್ರೆ ನನ್ ಮುಖದಲ್ಲಿ ಖುಷಿ ಕಾಣಿಸ್ತಿದ್ಯಾ ಬಾವ? ಯಾಕೆ ಸುಮಾ, ಏನಾಯ್ತು? ಅಲ್ಲಿ ನೋಡಕ್ಕ. ಅವ್ವ, ನಾನು ಇಡ್ತೀನಿ. ಇದೇನಿದು, ಸಾನವ್ರು ಏನೇ ಕೊಟ್ಟರು ಪುಟ್ಟವ ತಕತಾ ಇಲ್ಲ, ಮಾತಾಡ್ತಾ ಇಲ್ಲ. ಅವ್ವ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡೋಳೆ ಬಾವ. ಯಾಕೆ? ಸಾನ ಪುಟ್ಟಕ್ಕನ್ ಗೊತ್ತಿಲ್ಲದೆ ಟೆಂಡರ್ ಅಪ್ಲೈ ಮಾಡಿದ್ಲು, ಅದು ಸಾನಂಗೆ ಸಿಕ್ತು ಅದಕ್ಕೆ. ಓ, ಈ ವಿಷಯ ಮನೇಲಿ ಗೊತ್ತಾಗ ಕಿರಿಕಾಯ್ತಾ? ಈ ವಿಷಯ ಸಾನನಿಂದನೇ ಗೊತ್ತಾಗಿದ್ದಿದ್ರೆ ಈಟೆಲ್ಲ ತೊಂದರೆ ಆಗ್ತಿರ್ಲಿಲ್ಲ ಕಣವಿ. ತಂದಿಡ್ಬೇಕು ಅಂತಾನೆ ಆ ರಾಧ ಮನೆಗೆ ಬಂದು ಅವನ ಮುಂದೆ ದೊಡ್ಡ ಡ್ರಾಮಾನೇ ಮಾಡೋದು.